ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಸಿಂಧು. ಇವತ್ತೊಂದು ವ್ಲಾಗ್ನ ಶುರು ಮಾಡೋಣ. ಸೊ ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಏನು ಅಂತ ನೀವು ಪೂರ್ತಿ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸ್ಟಾರ್ಟ್ ಮಾಡೋಣ. ಹಲೋ, ನಮಸ್ಕಾರ ಎಲ್ರಿಗೂ. ನಾವು ಇವತ್ತು ಎಲ್ಲಿ ಹೊರಟಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀವಿ. ನಾವು ಹೊರಟಿದ್ದೀವಿ ಇವತ್ತು ಒಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲಿ ಹೊರಟಿದ್ದೀವಿ ಸಂಭ್ರಮ ಕರ್ಕೊಬರಕ್ಕೆ. ನಾನು ಎರಡನೇ ಮಗ ಹಾಸ್ಟೆಲಿಂದ ಬರ್ತಿದ್ದಾನೆ, ಅವನಿಗೆ ಕರ್ಕೊಬರೋಕ್ಕೆ ಅಂತ ನಾನು ನನ್ನ ದೊಡ್ಡ ಮಗ ಲಿಖಿತ್ ಇಬ್ಬರು ಮೆಜೆಸ್ಟಿಕ್ ಹೊರಟಿದ್ದೀವಿ. ರಾತ್ರಿ ಆಗಲೇ 10:30 ಆಗಿದೆ. ಕರ್ಕೊಂಬರೋಣ ಅಂತ. ಇದಾ ಟೇಸ್ಟ್ ಚೆನ್ನಾಯ್ತಲ್ವ? ತಿನ್ನು ಕೈಯೆಲ್ಲ ಗಲೀಜಾಯ್ತಾ? ನೀರಿಲ್ವಲ್ಲ? ಅಲ್ಲ, ಇಲ್ಲೇನು ಟಿಶ್ಯೂ ಏನಾದ್ರು ಏನೂ ಇಲ್ಲ. ಇವಾಗ ಅಂದಿವೆ ಹೋಗ್ಬೇಕಾದ್ರೆ ಹಂಗೆ ಇನ್ಸ್ಟಾಮಾರ್ಟಲ್ಲಿ ಆಫರ್ ಇತ್ತು ಅಂತ ಹೇಳಿ ನನ್ನ ಮಗ ಮಾಡಿದ್ದು ಮಾವಿನ ಹಣ್ಣು. ಈ ವರ್ಷದ ಮೊದಲನೇ ಮಾವಿನ ಹಣ್ಣು. ತುಂಬಾ ಚೆನ್ನಾಗಿದ್ದಾವೆ, ನೋಡ್ಬೋದು. ನಿಧಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಇನ್ನೂ ಬಸ್ ಬರೋದಕ್ಕೆ ಸಿಕ್ಕಾಬಿಟ್ಟೆ ಟೈಮ್ ಇದೆ. ಮತ್ತು ಮನೆಯಿಂದ ಕೂಡ ಸಿಕ್ಕಾಬಿಟ್ಟೆ ದೂರ ಮೆಜೆಸ್ಟಿಕ್ಕು. ಹಾಗಾಗಿ ಸ್ವಲ್ಪ ಬೇಗನೆ ಒಂದು 10:30 ಹಂಗೆ ಮನೆ ಬಿಟ್ಟಿದ್ದೀವಿ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಹೊರಟೋಣ. ಸಿಕ್ಕಾಬಿಟ್ಟೆ ಟ್ರಾಫಿಕ್ ಬೇರೆ ಸಿಕ್ಕಾಬಿಟ್ಟೆ ಇದೆ. ಏನು 8:30 9 o'clock ಇರುತ್ತಲ್ಲ, ಅಷ್ಟು ಟ್ರಾಫಿಕ್ ಇದೆ. ನಾವಿಬ್ಬರು ಇಲ್ಲೇ ಮೆಜೆಸ್ಟಿಕಲ್ಲಿ ಗಾಡಿ ಸೈಡ್ಗೆ ಹಾಕ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ. ಯಾವ ಕಡೆಯಿಂದ ಬಸ್ ಬರುತ್ತೆ, ಈ ಬಸ್ಸಾ ಆ ಬಸ್ಸಾ ಅಂತ ಇಬ್ಬರು, ನಾನು ನನ್ನ ಮಗ ಇಬ್ಬರು ವೆಯ್ಟ್ ಮಾಡೋದೇ ಆಗೋಯ್ತು. ಬಸ್ ಅಂತೂ ಇನ್ನೂ ಆ ಕಡೆಯಿಂದ ಯಾವುದು ಅಂತಲೂ ಗೊತ್ತಾಗ್ತಿಲ್ಲ. ಅವ್ನು ನೋಡೋಣ ಇನ್ನೇನು ಟೈಮ್ ಆಯಿತು. ಅವ್ನು ಇಳಿದ ತಕ್ಷಣ ಅವನೇ ಕಾಲ್ ಮಾಡ್ತಾನೆ, ಆವಾಗಲೇ ನಮಗೆ ಗೊತ್ತಾಗೋದು. ಬಂತದು ಮೊದಲೋಗಿದ್ದೇ ಇರಬೇಕಾ ಅಂತ ನಾನೇ ಕಾಲ್ ಮಾಡಿದ್ದು ನಾನೇ ಮಾಡಿದ್ದು. ಹೇಳಿಲ್ಲ ಎಲ್ಲಿಂತವನೇ ಬಸ್ಸಲ್ಲೇ ಇಲ್ಲೇ ಲೆಫ್ಟಲ್ಲಿ. ಕೊನೆಗೂ ಬಸ್ ಬಂತು. 11:45 ಅಷ್ಟೊತ್ತಿಗೆ ಆಗೋಗಿತ್ತು. ಆವಾಗಲೇ ಮಗನ ನೋಡಿದ್ದೆ ಒಂಥರ ಖುಷಿ. ಎಷ್ಟು ತಿಂಗಳುಗಳಾದ್ಮೇಲೆ ನೋಡಿದ್ದು. ಆಮೇಲೆ ಯಾರು ಕೊಟ್ಟಿದ್ದು ಫೋನ? ಇವಾಗ ಕರ್ಕೊಂಡು ಮನೆ ಕಡೆ ಹೊರಟ್ವಿ. ಅವನದನ್ನೇ ನಮ್ಮ ಜೊತೆ ಹೇಳ್ತದೆ, ಬಸ್ಸಲ್ಲಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಸಿಕ್ಕಾಬಟ್ಟೆ ರಶ್ ಇತ್ತು, ಮತ್ತು ಕಾಲ್ ಮಾಡೋದಕ್ಕೂ ಸಿಕ್ಕಾಬಟ್ಟೆ ಕಷ್ಟ ಆಗ್ತಿತ್ತು ಅಂತ ಹೇಳಿ ಅದನ್ನೆಲ್ಲ ಶೇರ್ ಮಾಡ್ತಾಯಿದ್ದೆ. ನನ್ನ ಜೊತೆ ಮಾತಾಡ್ಕೊಂಡು ಹಾಗೆ ಮನೆ ಕಡೆ ಹೊರಟ್ವಿ 3 ಜನನು. ಮನೆಗೆ ಹೋಗಿ ಇನ್ನೂ ಯಾರ್ದು ಕೂಡ ಊಟ ಆಗಿಲ್ಲ. ಅವನು ಬರಲಿ, ಒಟ್ಟಿಗೆ ಊಟ ಮಾಡೋಣ. ಅಲೆಕ್ಸನ್ ಎಕ್ಸೈಟ್ಮೆಂಟ್ ನೋಡ್ಬೇಕು ಇವಾಗ ನೀವು. ಎಷ್ಟು ಕಂಡುಹಿಡಿತಾಳ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ 3-4 ತಿಂಗಳಾದ್ಮೇಲೆ ಅವ್ನು ಮನೆಗೆ ಬರ್ತಿರೋದು. ನೋಡೋಣ ಇವಾಗ. ಅಲೆಕ್ಸ, ಯಾರದು? ಯಾರು ಬಂದಿದ್ದು? ಕರಿ. ಯಾರೇ ಬಂದಿರೋದು? ಯಾರೇ ಕರಿ ಬಂದಿರೋದು? ಸಂಭ್ರಮಣ ಬಂದ. ತಾಳಿ ಏನು ಮಾಡ್ತಾರೆ? ಕುತ್ಕೋಬೋದ ನೋಡೋಣ ಸ್ವಲ್ಪ ಹೊತ್ತು. ಸುಂಗಂತ ಅವತ್ತು ನಮ್ಮನ್ನು ನೋಡಿದಾಗ ಆ ಖುಷಿಗೆ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅವಳಿಗೆ. ನಾವು ಯಾರೂ ಬೇಕಿರಲಿಲ್ಲ, ಸಂಭ್ರಮೇ ಬೇಕಾಗಿತ್ತು ಅವತ್ತು. ಸಂಭ್ರಮ ಪಕ್ಕನೇ ಹೋಗಿ ಎಷ್ಟೊಂದು ದಿನಗಳಾಗೋಗಿತ್ತು. ಸಿಕ್ಕಾಬಟ್ಟೆ ಖುಷಿ ಅಂದರೆ ಸಿಕ್ಕಾಬಟ್ಟೆ ಖುಷಿ. ಸ್ಮೆಲ್ ಮಾಡಿ ಎಲ್ಲ ಒಂದ್ಸಲಿ ಚೆಕ್ ಮಾಡಿ ಅವನನ್ನು ಮುದ್ದು ಮಾಡಿ ಅವನನ್ನು ಒಂದ್ಸಲಿ, ಆಮೇಲೆ ಎಷ್ಟೊತ್ತು ಆದಮೇಲೆ ಅವಳು ಸಮಾಧಾನ ಕೂತ್ಕೊಂಡಿದ್ದು.
ಊಟ ಎಲ್ಲ ಆಯಿತು, ಮಲ್ಕೊಂಡ್ವಿ. ಮನೆ ಬೆಳಿಗ್ಗೆ ಎದ್ದು ಏನಾದರೂ ಸ್ಪೆಷಲಾಗಿ ತಿಂಡಿ ಮಾಡ್ಕೊಡೋಣ, ಹಾಸ್ಟೆಲ್ ಊಟ ತಿಂದು ತಿಂದು ಬೇಜಾರಾಗಿರುತ್ತೆ ಅಂತ ಹೇಳಿ ಅವನಿಗೋಸ್ಕರ ಸ್ಪೆಷಲಾಗಿ ದಾವಣಗೆರೆ ಬೆಣ್ಣೆ ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಚಟ್ನಿ ಸೂಪರ್ ಆಗೈತಿ, ಪಲ್ಯ ಸೂಪರ್ ಆಗೈತಿ. ನಾರ್ಮಲ್ ಆಗಿ ಮಾಡ್ತಿರ್ಲ ಹಂಗಿಲ್ಲ, ನಾರ್ಮಲ್ ಆಗಿ ಎಲ್ಲೋ ಕಲರ್ ಮಾಡ್ತೀವಿ. ಇವತ್ತು ಹೋಟ್ಲು ಸ್ಟೈಲು ಹಿಂಗಿದ್ರೆ ಡೈಲಿ ತಿನ್ಬೋದು. ದಾವಣಗೆರೆ ಬೆಣ್ಣೆ ದೋಸೆ ಮತ್ತು ತೆಂಗಿನಕಾಯಿ ಚಟ್ನಿ ತುಂಬ ಸ್ಪೆಷಲ್. ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಇಲ್ಲಿ ಒಬ್ರು ಕಸ ಗುಡಿಸ್ತಾ ಇದ್ದಾರೆ. ಕಸ ಗುಡಿಸ್ತಾ ಇದ್ದಾರೆ. ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಲಿಖಿತ್ ಅವರು. ಇಲ್ಲೊಬ್ರು ಪೇಷಂಟ್ ಆಗಿದ್ದಾರೆ. ಇಲ್ಲಿ ಸ್ಟೀಮ್ ತಗೋತಾ ಇದ್ದಾರೆ. ಇದು ನಮ್ಮ ಮನೇಲಿ ಕಾಮನ್ ಆಗಿಬಿಟ್ಟಿದೆ ಪೇಷಂಟು. ಆಮೇಲೆ ಇಲ್ಲೊಂದು ಮಲಗಿದೆ. ಇವತ್ತು ಯಾಕೋ ಸಿಕ್ಕಾಪಟ್ಟೆ ಹೆಡ್ಡೇಕ್ ಇತ್ತು ರಾತ್ರಿಯಿಂದ. ಏನೇ ವಿಕ್ಸ್ ತೊಗೊಂಡು ಏನೇ ಟ್ಯಾಬ್ಲೆಟ್ ತೊಗೊಂಡ್ರು ಕಮ್ಮಿ ಆಗಿಲ್ಲ. ಸೊ ಹಾಗಾಗಿ ಸ್ಟೀಮ್ ತೊಗೋತಾ ಇದ್ದೆ, ಸ್ವಲ್ಪ ಹುಷಾರಾಗುತ್ತೇನಂತ. ಚಿಕ್ಕದ್ರಿಂದನೂ ಅಷ್ಟೇ ಒಂದು ವಿಚಾರ ನಾನು ಹೇಳ್ಕೊಬೇಕು ಅಂತಂದರೆ, ತಲೆನೋವು ಬಂದು ಯಾವಾಗಲೂ ಮೈಗ್ರೇನ್ ಹೆಡ್ಡೇಕು, ತುಂಬ ತಲೆನೋವು ಆವಾಗವಾಗ ಬರ್ತಾನೆ ಸಿಕ್ಕಾಪಟ್ಟೆ ಜಾಸ್ತಿ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ನನಗೊಂದೇನು ಅಂದರೆ, ತುಂಬ ದೇವರು ಒಂದು ಒಳ್ಳೇದು ಏನು ಅಂತಂದರೆ, ಯಾರೇನೇ ಹೇಳ್ಬೋದು, ಒಂದು ವಿಚಾರದಲ್ಲಿ ನಾನು ತುಂಬ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಹುಷಾರಿಲ್ಲ ಅಂತಂದಾಗ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಮ್ಮ ಮನೆಯವರಾದರೂ ಅಷ್ಟೇ, ಮಕ್ಕಳಾದರೂ ಅಷ್ಟೇ. ತಲೆನೋವೆಲ್ಲ ಬಂದಾಗ ಏನು ಮಾಡಿ ಅಂತಲೂ ಏನೂ ಹೇಳಲ್ಲ. ಅವ್ರ ಪಾಡ್ಗೆ ಅವ್ರ ಕೈಲಿ ಎಷ್ಟಾಗುತ್ತೆ ಕೆಲಸ ಮಾಡಿಕೊಂಡು ಮಾಡ್ತಿರ್ತಾರೆ. ನನ್ನೂ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಇವಾಗ ಎಲ್ಲರೂ ಒಂದ್ಸಲಿ 3 ಜನ ಒಟ್ಟಿಗೆ ಇರೋದ್ರಿಂದ ಎಲ್ಲರೂ ಅಲ್ಲೋಡೋಳು ಏನು ಕೂತವಳು ಹೇಳಲಿ. ಇದ್ದೀವಿ. ನೀನು ಐಸ್ ಕ್ರೀಮ್ ನಿಕ್ಕೊಂಡ್ಲು ಬಿಡ್ತೀನಿ. ಓಕೆ. ನಂದು ನಮ್ದೆಲ್ಲ ಆಯ್ತು. ಇವಾಗ ಅಲೆಕ್ಸನ್ ವೇಟ್ ಎಷ್ಟಿದೆ ಅಂತ ಚೆಕ್ ಮಾಡೋಣ ಅಂತ. ಅಲ್ಲ, ಫಸ್ಟ್ ಇಲ್ಲಿ ಎಷ್ಟಾಯ್ತು ನೋಡ್ಕೋ ಸಮ. ವಾಟರ್ ಬಾಟ್ಲ್ಗಳು ಎತ್ಕೊಂಡ್ರಾ? ವಾಟರ್ ಬಾಟಲ್ ಪ್ಲಾಸ್ಟಿಕ್ ವಾಟರ್ ಬಾಟಲ್ 2 ತಿಂಗಳ ಮನೆ ಅದ್ರಮ್ಮ. ಹಾಂ, we are getting into the car. ಇವಾಗ ನಾವು ರೀಚ್ ಆದ್ವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಸ್ವಲ್ಪ ಪ್ಲೇಸ್ ಚೆನ್ನಾಗಿದೆ ಅಂತೇಳಿ ಫೋಟೋ ತೊಗೊಳ್ಳೋಣ ಅಂಥೇಳಿ ಒಬ್ಬರಾದ್ಮೇಲೆ ಒಬ್ಬರು, ಇಬ್ಬರು ಅಣ್ಣ ತಮ್ಮದಿರಿಬ್ಬರು ಫೋಟೋ ತೊಗೋತಾ ಇದ್ದಾರೆ. ಇವಾಗ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಒಳಗಡೆ ಹೋಗೋಣ. ಇವಾಗ ಜವಾಹರ್ಲಾಲ್ ನೆಹರು ಪ್ಲಾನೆಟರಿಯಂ ಎಲ್ಲ ರಿಪೇರಿ ಮಾಡಿಲ್ಲ. ಈಗ ಅವ್ರು ರಿಪೇರಿ ಮಾಡಿಲ್ಲ, ಅವ್ರ ತಪ್ಪು. ಇಲ್ಲಿದೆ. ಇವರು ರೆಡಿಯಾಗಿ ಕಾರಲ್ಲೇ ಮಲ್ಕೊಂಡಿದ್ರು. ಇವಾಗ ಕಾರಲ್ಲೇ ಈಗ 2 ತಿಂಗಳಾದ್ಮೇಲೆ ಹೊರಗಡೆ ಬಂದಿದ್ದಾರೆ. ಅಲ್ಲಿ ಜವಾಹರ್ಲಾಲ್ ಪ್ಲಾನೆಟೋರಿಯಂ. ಇಲ್ಲಿ ಟಿಕೆಟ್ಸ್ ತೊಗೋಬೇಕು. ಡೈಲಿ 2 ಶೋ ಏನೋ ಇರುತ್ತೆ ಅಂತ. 2 ಇಂಗ್ಲೀಷ್ದಲ್ಲೂ ಇದೆ, ಕನ್ನಡದಲ್ಲೂ ಇದೆ, 2 ಲ್ಯಾಂಗ್ವೇಜಲ್ಲೂ ಇದೆ. ಸೊ ಹೊರಗಡೆ ಪಾರ್ಕ್ ಕೂಡ ತುಂಬಾ ಚೆನ್ನಾಗಿದೆ. ಫಿಸಿಕ್ಸ್ದು ನಾವು ಏನು ಬುಕ್ಕಲ್ಲೆಲ್ಲ ಮೊದಲೆಲ್ಲ ಓದ್ತಿದ್ವಿ, ಅದೆಲ್ಲ ಪ್ರಾಕ್ಟಿಕಲಾಗಿ ನಾವಿಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಎಲ್ಲ ಇದೆ. ನನ್ನ ಮಗ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾ. ಅವ್ನು ದೊಡ್ಡವನು ಟಿಕೆಟ್ ತೊಗೊಬರಕ್ಕೆ ಹೋಗಿದ್ದು. ಅಷ್ಟು ತನಕ ನಾನು ಚಿಕ್ಕವನಿಬ್ರು ಟ್ರೈ ಮಾಡ್ತಾಯಿದ್ವಿ, ಏನೇನು ಎಕ್ಸ್ಪೆರಿಮೆಂಟ್ಗಳಿದು ನೋಡೋಣ ಅಂತ ಹೇಳಿ. ಎಲ್ಲ ಒಂಥರ ಯುನಿಕ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಮೊಯಿರ್ ಪ್ಯಾಟ್ರನ್, ಕಲರ್ ವೀಲು, ಇಮೇಜಿಂಗ್ ಬೈ ಲೆನ್ಸ್. ಟೈಮ್ ಆಯ್ತಾ? ಬಂದೆಲ್ಲ ಟ್ರೈ ಮಾಡೋಣ. ಸೊ ಇವಾಗ ಟೈಮ್ ಆಯಿತು, ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದು ಕನ್ನಡ ಶೋಗೆ.
ಇಲ್ಲ ನಾನು ಫಸ್ಟ್ ಟೈಮ್ ಹೋಗೋದು. ಇಷ್ಟು ವರ್ಷ ಇಲ್ಲಿದ್ರು ಒಂದ್ಸರಿನೂ ಹೋಗಿರಲಿಲ್ಲ. ಸೊ ಇದು ಅಲ್ಲೇ ಇದೆ, ತುಂಬಾ ಚೆನ್ನಾಗಿತ್ತು. ಗಾಳಿ ಬಂದಾಗೆಲ್ಲ ತಿರುಗ್ತಿರುತ್ತೆ, ಸಖತ್ತಾಗಿತ್ತು ಇದಂತೂ ನೋಡಿ. ಒಳಗಡೆ ಎಲ್ಲ ಕ್ಯಾಮ್ರಾ ಅಲ್ಲಿಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ ಎಷ್ಟಾಗುತ್ತೆ. ಒಳಗಡೆ ಹೋಗೋದಕ್ಕಿಂತ ಮುಂಚೆ ಒಳಗಡೆ ಹೋಗಿ ಕ್ಲೋಸ್ ಮಾಡಲೇಬೇಕು. ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಎಂಟ್ರೆನ್ಸಲ್ಲೇ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಒಂಥರ ಸಿಕ್ಕಾಬಿಟ್ಟು ಮಕ್ಕಳಂತೂ ಒಂದು 7th 8th 9th 10th ಸ್ಟ್ಯಾಂಡರ್ಡ್ ಕರ್ಕೊಂಡೋದ್ರಂತೂ ಸಿಕ್ಕಾಬಿಟ್ಟು ಯೂಸ್ಫುಲ್ ಅವ್ರಿಗಂತೂ. ಇವಾಗ ಎಲ್ಲರೂ ಒಳಗಡೆ ಹೋಗ್ತದೆ, ಒಂಥರ ಮೂವಿ ಥಿಯೇಟ್ರಿಗೆ ಹೋದಂಗೆ ಎಕ್ಸ್ಪೀರಿಯೆನ್ಸ್ ಆಗ್ತದೆ. ಒಳಗಡೆ ಹೋದ್ಮೇಲೆ ಸ್ವಿಚ್ ಆಫ್ ಮಾಡಬೇಕಂತೆ, ಫುಲ್ ಕತ್ಲೆ ಸೇಮ್ ಅದೇ ಫೀಲ್ ಆಗ್ತಿತ್ತು, ಒಂಥರ ಮೂವಿ ಥಿಯೇಟ್ರಿಗೆ ಹೋಗಿರೋ ಥರ. ತುಂಬಾ ಚೆನ್ನಾಗಿತ್ತು ಮಾತ್ರ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಇವಾಗ ವಾಪಸ್ ಬಂದಮೇಲೆ ನಮ್ಮ ದೊಡ್ಡ ಮಗ ನನ್ನ ಲಿಖಿತ್ ಕೂಡ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಇದ್ದಾನೆ. ಇದು ಒಂದು ಹೀಟ್ ಲೈಟ್ ಎಕ್ಸ್ಪೆರಿಮೆಂಟು. ಯಾವ್ಯಾವ ಕಲರ್ ಮೇಲೆ ಎಷ್ಟು ಸೂರ್ಯನ ಬೆಳಕು ಬಿದ್ದಾಗ ಎಷ್ಟು ಹೀಟ್ ಆಗುತ್ತೆ ಯಾವ್ಯಾವ ಕಲರ್ ಅಂತ ಹೇಳಿ ಎಲ್ಲ ಒಂಥರ ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿತ್ತು ನೋಡಿ. ಎಲ್ಲ ಮುಗೀತು. ಇವಾಗ ಎಷ್ಟಾಗುತ್ತೆ ಅಷ್ಟೆಲ್ಲ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ರು. ಸೊ ಇವಾಗ ಚಿಕ್ಕವನಿಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆಯಂತೆ, ಬೇಗ ಹೊರಡೋಣ, ಏನಾದ್ರು ತಿನ್ಕೊಂಡು ಹೋಗೋಣ ಅಂಥೇಳಿ ಅಲ್ಲಿಂದ ಬೇಗ ಹೊರಡ್ರಿ. ಇವಾಗ ಮನೆಗೆ ಹೋಗೋಷ್ಟೊತ್ತಿಗೆ ತುಂಬಾ ಟೈಮೇ ಆಗೋಗುತ್ತೆ. ಅವಲ್ಲೇ 4 o'clock ಏನೋ ಆಗೋಗಿದೆ. ಸೊ ಇಲ್ಲೇ ಏನಾದ್ರು ತಿನ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ. ಸೊ ಹೊರಟ್ವಿ. ಇವಾಗ ಹತ್ತಿರದಲ್ಲಿ ಯಾವುದು ಹೋಟ್ಲು ಚೆನ್ನಾಗಿದೆ ಅಂತ ಹೇಳಿ ಮಕ್ಕಳು ನೋಡ್ತಾ ಇದ್ದಾರೆ. ಯಾವುದಾದ್ರು ನಿಯರೆಸ್ಟ್ ಇರೋವಂಥ ಹೋಟ್ಲಿಗೆ ವೆಜ್ ಬೇಕಾ ನಾನ್ ವೆಜ್ ಬೇಕಾ ಅಂತ. ಯಾಕೆಂದರೆ ಅವ್ನಿಗಂತೂ ಹಾಸ್ಟೆಲಲ್ಲಿ ನಾನ್ ವೆಜ್ ಸಿಗಲ್ಲ. ಸೊ ನಾನ್ ವೆಜ್ ಏನಾದ್ರು ಕೊಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ. ಈಗ ಇದು MG ರೋಡಲ್ಲಿ ಇರ್ತಾರೆ ಎಂಟ್ಲಿ MG ರೋಡ್. ಗೈಸ್ ನಾವೀಗ ಮೇಘನಾ ಬಿರಿಯಾನಿ ಬಿಡ್ತಿದ್ದೀವಿ. ಮೇಘನಾ ಬಿರಿಯಾನಿ ನಾನು ಮಗ ಬಂದಿಬ್ಬರು ವೆಯ್ಟ್ ಮಾಡ್ತಾ ಇದ್ವಿ. ದೊಡ್ಡವನು ಕಾರ್ ಪಾರ್ಕಿಂಗ್ ಇಲ್ಲ ಅಂತ ಹೇಳಿ ಕಾರ್ ಪಾರ್ಕ್ ಮಾಡೋಕ್ಕೆ ಹೋಗಿದ್ದಾನೆ. ಅವ್ನು ಬಂದಮೇಲೆ ಏನಾದ್ರು ಆರ್ಡ್ರ್ ಮಾಡೋಣ ಅಂತ ಹೇಳಿ ಇಷ್ಟ ಆಗುತ್ತೆ ಅದನ್ನು. ಸೊ ನಾವು ಟ್ರೈ ಮಾಡೋಣ ಅಂಥೇಳಿ ಮೇಘನಾ ಬಿರಿಯಾನಿ ತುಂಬಾ ಫೇಮಸ್ ಅಂತ ನಮ್ಮ ಮಗ ಹೇಳ್ತಾ ಇದ್ದ. ಹಾಗಾಗಿ ಹೈದರಾಬಾದಿ ಚಿಕನ್ ಬಿರಿಯಾನಿ ತೊಗೊಂಡಿದ್ದೀವಿ. ಟೇಸ್ಟ್ ಮಾಡಿ. ಅಪರೂಪಕ್ಕೆ ತಿನ್ನೋರಿಗೆ ಚೆನ್ನಾಗಿರುತ್ತೆ, ದಿನ ತಿನ್ನೋರಿಗೆ ಅಪರೂಪ ಮಾಡ್ಕೋತೀರಿ. ನಾನು ಅಪರೂಪಕ್ಕೆ ಅದೇ ಚೆನ್ನಾಗಿದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.